ನಿಮಗೆ ಈ ಥರ ಆನ್ಸರ್ಸ್ಗಳನ್ನು ಸಹಿತ ನೆಕ್ಸ್ಟ್ ಪಾರ್ಟಲ್ಲಿ ಹಾಕ್ತೀವಿ. ಸೊ ಫಸ್ಟಿಗೆ ಇತಿಹಾಸ ವಿಭಾಗದ ವಿಡಿಯೋವನ್ನು ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀವಿ. ಸೊ ಇತಿಹಾಸ ವಿಭಾಗದ ಬಹುನಿರೀಕ್ಷಿತ ಪ್ರಶ್ನೆಗಳನ್ನು ತಪ್ಪದೇ ನೋಡಿ. ಸೊ ನೋಡೋಣ, ರಾಜ್ಯಶಾಸ್ತ್ರದಲ್ಲಿ ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ? ಕೋಮುವಾದ ನಿವಾರಿಸಲು ಕೈಗೊಂಡಿರುವ ಕ್ರಮಗಳು, ಸಾಕ್ಷರತೆಯನ್ನು ವೃದ್ಧಿಸಲು ಕೈಗೊಂಡಿರುವ ಕ್ರಮಗಳು, ಭ್ರಷ್ಟಾಚಾರವನ್ನು ನಿವಾರಿಸಲು ಕೈಗೊಳ್ಳಬಹುದಾದ ಕ್ರಮಗಳು. 5ನೇದಿತ್ತು ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳು. 6ನೇದು ಜನಸಂಖ್ಯಾ ಸಮಸ್ಯೆಯನ್ನು ಪರಿಹರಿಸುವ ಮಾರ್ಗಗಳು. 7ನೇದು ಬಡತನ ನಿರ್ಮೂಲನೆಗೆ ಕೈಗೊಂಡಿರುವ ಕ್ರಮಗಳು. 8ರಲ್ಲಿ ಅನ್ಯ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯ ಅವಶ್ಯಕ ಏಕೆ? 9ನೇ ಪ್ರಶ್ನೆ, ಭಾರತ ಮತ್ತು ಚೀನಾ ಸಂಬಂಧ ಹದಗೆಡಲು ಕಾರಣಗಳು. 10ನೇ ಪ್ರಶ್ನೆ ಇತ್ತು ಭಾರತ ಮತ್ತು ರಷ್ಯಾ ಸಂಬಂಧ. 11ನೇ ಪ್ರಶ್ನೆ, ಭಾರತ ಮತ್ತು ಅಮೆರಿಕ ಸಂಬಂಧ. 12ನೇದಿತ್ತು ದ್ವಿತೀಯ ಮಹಾಯುದ್ಧದ ಬಳಿಕ ಎದುರಾದ ಮುಖ್ಯ ಸಮಸ್ಯೆಗಳು. 13ರಲ್ಲಿ ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಭಾರತವು ನಡೆಸುತ್ತಿರುವ ಹೋರಾಟ. 14ರಲ್ಲಿ ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದ ಉಂಟಾಗುವ ಪರಿಣಾಮಗಳು. 15ರಲ್ಲಿ ಭಯೋತ್ಪಾದನೆಗೆ ಕಾರಣಗಳು. 16 ಭಯೋತ್ಪಾದನೆಯಿಂದ ಉಂಟಾಗುವ ದುಷ್ಪರಿಣಾಮಗಳು. 17ರಲ್ಲಿ ಭಯೋತ್ಪಾದನೆಯ ನಿಗ್ರಹಕ್ಕೆ ತಡೆಗಟ್ಟಲು ಸರ್ಕಾರ ಕೈಗೊಂಡಿರುವ ಕ್ರಮಗಳು. 18 ವಿಶ್ವಸಂಸ್ಥೆಯ ಉದ್ದೇಶಗಳು. 19 ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು. 20ರಲ್ಲಿ ಸಾಮಾನ್ಯ ಸಭೆಯ ರಚನೆ. 21 ಭದ್ರತಾ ಸಮಿತಿಯ ರಚನೆ ಮತ್ತು ಕಾರ್ಯಗಳು. 22 ಭದ್ರತಾ ಸಮಿತಿಯ ಖಾಯಂ ಸದಸ್ಯತ್ವ ಹೊಂದಿದ ರಾಷ್ಟ್ರಗಳು. 23ರಲ್ಲಿ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಕೊಟ್ಟಿದ್ರು. ಇಷ್ಟಿತ್ತು ರಾಜ್ಯಶಾಸ್ತ್ರ ವಿಭಾಗದಲ್ಲಿ. ತಾವುಗಳು ಹೆಚ್ಚು 2, 3 ಮತ್ತು 4 ಅಂಕಕ್ಕೆ ಯಾವೆಲ್ಲ ಪ್ರಶ್ನೆಗಳು ನಿಮಗೆ ಇಂಪಾರ್ಟೆಂಟ್ ಅದಾವೆ ಅನ್ನೋದನ್ನು ಹೇಳಿದ್ದಾರೆ. ಇವುಗಳನ್ನು ಉತ್ತರಗಳನ್ನು ಸಿದ್ಧಪಡಿಸಿಕೊಂಡು ಹೋಗಿ. ಸೊ ನಾವುಗಳು ಕೂಡ ಉತ್ತರಗಳನ್ನು ಹಾಕ್ತೀವಿ. ಇನ್ನು ಸಮಾಜಶಾಸ್ತ್ರದಲ್ಲಿ ಸೋಷಿಯಾಲಜಿದಿಂದ ಯಾವೆಲ್ಲ 2, 3, 4 ಅಂಕಕ್ಕೆ ಪ್ರಶ್ನೆಗಳನ್ನು ಬರಬಹುದು ಅಂತ ನೋಡೋಣ. ಅಸ್ಪೃಶ್ಯತೆ ನಿವಾರಣೆಗೆ ಕೈಗೊಂಡಿರುವ ಕ್ರಮಗಳು, ನಿರುದ್ಯೋಗಕ್ಕೆ ಕಾರಣಗಳು, ನಿರುದ್ಯೋಗ ಸಮಸ್ಯೆಯಿಂದ ಉಂಟಾಗುವ ಪರಿಣಾಮಗಳು, ನಿರುದ್ಯೋಗ ಸಮಸ್ಯೆಗೆ ಪರಿಹಾರೋಪಾಯಗಳು, ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ವ್ಯತ್ಯಾಸಗಳು, ಅಸಂಘಟಿತ ಕೆಲಸಗಾರರ ಸಮಸ್ಯೆಗಳು, ಜನಮಂದೆಯ ಸ್ವರೂಪ ಲಕ್ಷಣಗಳು, ದೊಂಬಿಯ ಸ್ವರೂಪ ಲಕ್ಷಣಗಳು, ದೊಂಬಿಯನ್ನು ನಿಯಂತ್ರಿಸುವ ಮಾರ್ಗಗಳು, ಪರಿಸರ ಸಂರಕ್ಷಣೆಗಾಗಿ ನಡೆದ ಪ್ರಮುಖ ಚಳುವಳಿಗಳು, ಚಿಪ್ಕೋ, ಅಪ್ಪಿಕೋ, ನರ್ಮದಾ ಆಂದೋಲನ, ಮೌನ ಕಣಿವೆ, ಕೈಗಾ ವಿರೋಧಿ ಚಳುವಳಿಯನ್ನು ಏಕೆ ಕೈಗೊಳ್ಳಲಾಯಿತು, ಮಹಿಳಾ ಸ್ವಸಹಾಯ ಸಮೂಹಗಳ ಪ್ರಾಮುಖ್ಯತೆ, ಬಾಲಕಾರ್ಮಿಕ ಸಮಸ್ಯೆಗೆ ಕಾರಣಗಳು, ಬಾಲಕಾರ್ಮಿಕ ಸಮಸ್ಯೆಯಿಂದ ಆಗುವ ದುಷ್ಪರಿಣಾಮಗಳು, ಬಾಲಕಾರ್ಮಿಕತೆಯ ನಿರ್ಮೂಲನೆಯ ಕ್ರಮಗಳು, ಬಾಲ್ಯ ವಿವಾಹಕ್ಕೆ ಕಾರಣಗಳು, ಬಾಲ್ಯ ವಿವಾಹದ ದುಷ್ಪರಿಣಾಮಗಳು, ಬಾಲ್ಯ ವಿವಾಹದ ನಿಯಂತ್ರಣ ಕ್ರಮಗಳು, ವರದಕ್ಷಿಣೆಯಿಂದಾಗುವ ದುಷ್ಪರಿಣಾಮಗಳು, ವರದಕ್ಷಿಣೆ ಸಮಸ್ಯೆಯ ಪರಿಹಾರಕ್ಕೆ ಕೈಗೊಂಡಿರುವ ಕ್ರಮಗಳು, ಹೆಣ್ಣು ಭ್ರೂಣ ಹತ್ಯೆಯ ಅರ್ಥ, ಆ ಹೆಣ್ಣು ಭ್ರೂಣ ಹತ್ಯೆ ಹೆಚ್ಚಾಗಲು ಕಾರಣಗಳು ಏನು ಅನ್ನೋದು ಏನು ಮಾಡಿದ್ರಂದರೆ ಈ ಸಮಾಜಶಾಸ್ತ್ರ ವಿಭಾಗದಲ್ಲಿ ಅವರು 2, 3 ಮತ್ತು 4 ಅಂಕಕ್ಕೆ ಇಲ್ಲಿಂದ ಪ್ರಶ್ನೆಗಳು ಬರಬಹುದು ಅಂತ ಕೊಟ್ಟಿದ್ದಾರೆ. ಇನ್ನು ಭೂಗೋಳಶಾಸ್ತ್ರದ ನೋಡೋಣ. ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಮತ್ತು ಭೂಪಟಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು. ಎಸ್, ಭಾರತದ 4 ಪ್ರಾಕೃತಿಕ ವಿಭಾಗಗಳನ್ನು ನೋಡ್ಕೊಂಡು ಹೋಗ್ರಿ. ಶಿವಾಲಿಕ್ ಶ್ರೇಣಿಗಳ ಬಗ್ಗೆ, ಹಿಮಾಚಲ ಅಥವಾ ಮಧ್ಯ ಹಿಮಾಲಯ ಸರಣಿಯಲ್ಲಿ ಕಂಡುಬರುವ ಆಕರ್ಷಕ ಗಿರಿಧಾಮಗಳು, ಹಿಮಾಲಯದ ಮಹತ್ವ, ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳ ನಡುವಿನ ವ್ಯತ್ಯಾಸ, ಪರ್ಯಾಯ ಪ್ರಸ್ಥಭೂಮಿಯ ಪ್ರಾಮುಖ್ಯತೆ, ಪಶ್ಚಿಮ ಕರಾವಳಿ ಮತ್ತು ಪೂರ್ವ ಕರಾವಳಿ ನಡುವಿನ ವ್ಯತ್ಯಾಸ, ಪಶ್ಚಿಮ ಕರಾವಳಿಯ ಬಂದರುಗಳು, ಪೂರ್ವ ಕರಾವಳಿ ತೀರದ ಬಂದರುಗಳು, ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರೋ ಅಂಶಗಳು, ಭಾರತದ ವಾರ್ಷಿಕ ವಾಯುಗುಣದ ಋತುಮಾನಗಳು, ಭಾರತದ ವ್ಯವಸಾಯ ಮಾನ್ಸೂನ್ ಮಾರುತಗಳ ಜೊತೆಯಲ್ಲಿ ಆಡುವ ಜೂಜಾಟವಾಗಿದೆ ಹೇಗೆ, ಕಪ್ಪು ಮಣ್ಣಿನ ಲಕ್ಷಣಗಳು, ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣಿನ ನಡುವಿನ ವ್ಯತ್ಯಾಸಗಳು, ಮಣ್ಣಿನ ಸವೆತಕ್ಕೆ ಕಾರಣಗಳು, ಮಣ್ಣಿನ ಸವೆತದ ದುಷ್ಪರಿಣಾಮಗಳು, ಮಣ್ಣು ಸಂರಕ್ಷಣೆಯ ವಿಧಾನಗಳು, ಮ್ಯಾಂಗ್ರೋವ್ ಅರಣ್ಯಗಳ ಲಕ್ಷಣಗಳು,
ಹಿಮಾಲಯದ ಅಲ್ಪೈನ್ ಅರಣ್ಯಗಳ ಲಕ್ಷಣಗಳು, ವಿವಿಧ ಸಸ್ಯವರ್ಗಗಳು, ಅರಣ್ಯನಾಶಕ್ಕೆ ಕಾರಣಗಳು, ಅರಣ್ಯ ಸಂರಕ್ಷಣಾ ವಿಧಾನಗಳು, ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ದೇಶಗಳು, ಮಳೆ ಕೊಯ್ಲು ಕಡ್ಡಾಯವಾಗಿದೆ ಏಕೆ, ಮಳೆ ಕೊಯ್ಲು ವಿಧಾನಗಳು ಮತ್ತು ಮಹತ್ವ, ಭೂ ಬಳಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು, ಭೂ ಬಳಕೆಯ ಪ್ರಕಾರಗಳು, ವ್ಯವಸಾಯ ಮತ್ತು ಕೃಷಿಯ ಪ್ರಾಮುಖ್ಯತೆ, ವ್ಯವಸಾಯ ಮತ್ತು ಕೃಷಿ ವಿಧಾನಗಳು, ಬೆಳೆ ಮಾದರಿಯನ್ನು ನಿರ್ಧರಿಸುವ ಅಂಶಗಳು, ಖಾರಿಫ್ ಮತ್ತು ರಬಿ ಬೇಸಾಯದ ವ್ಯತ್ಯಾಸಗಳು, ತೋಟಗಾರಿಕಾ ಬೇಸಾಯಕ್ಕೆ ಪೂರಕವಾಗಿರುವ ಅಂಶಗಳು, ಭತ್ತ ಮತ್ತು ಗೋಧಿ ಬೆಳೆಗಳನ್ನು ಬೆಳೆಯಲು ಬೇಕಾದ ಭೌಗೋಳಿಕ ಅಂಶಗಳು, ಮ್ಯಾಂಗನೀಸ್ನ ವಿಧಗಳು, ಅಭ್ರಕದ ವಿಧಗಳು, ಶಕ್ತಿ ಸಂಪನ್ಮೂಲಗಳ ಕೊರತೆಯನ್ನು ನೀಗಿಸಲು ಇರುವ ಪರಿಹಾರ ಕ್ರಮಗಳು, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳ ಅವಶ್ಯಕತೆ, ಸಾರಿಗೆ ಮತ್ತು ರಸ್ತೆ ಸಾರಿಗೆ ಅಥವಾ ಕಾರಿಡಾರ್ ರಸ್ತೆ ಅಥವಾ ರಾಷ್ಟ್ರೀಯ ಹೆದ್ದಾರಿ ಅಥವಾ ಸುವರ್ಣ ಚತುಷ್ಕೋನ ಹೆದ್ದಾರಿಗಳ ಪ್ರಾಮುಖ್ಯತೆ, ರಸ್ತೆ ಸಾರಿಗೆಯ ತೊಡಕುಗಳು, ಸಾರಿಗೆಯ ವಿಧಗಳು, ಭಾರತದ ಪ್ರಮುಖ ಬಂದರುಗಳು, ಪೂರ್ವ ತೀರ ಮತ್ತು ಪಶ್ಚಿಮ ತೀರ, GISನ ಉಪಯೋಗಗಳು, GPS ಉಪಯೋಗಗಳು, ದೂರ ಸಂವೇದಿ ತಂತ್ರಜ್ಞಾನದ ಉಪಯೋಗಗಳು, ಕೈಗಾರಿಕೆಗಳ ಸ್ಥಾನೀಕರಣದ ಅಂಶಗಳು, ಭಾರತದ ಕೈಗಾರಿಕಾ ಪ್ರದೇಶಗಳು ಅಥವಾ ವಲಯಗಳು, ಭಾರತದ ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕಾ ಸ್ಥಳಗಳು, ಜೈವಿಕ ತಂತ್ರಜ್ಞಾನದ ಪರಿಣಾಮಗಳು, ಸುಧಾರಿತ ತಂತ್ರಜ್ಞಾನ ಉನ್ನತ ತಂತ್ರಜ್ಞಾನದ ಬದಲಾವಣೆಗಳು, ಪ್ರವಾಹಕ್ಕೆ ಕಾರಣಗಳು, ಭೂಕುಸಿತಕ್ಕೆ ಕಾರಣಗಳು, ಭೂಕಂಪಕ್ಕೆ ಕಾರಣಗಳು. ನೆಕ್ಸ್ಟ್ ಕೊಟ್ಟಿದ್ರು ಪ್ರವಾಹ ನಿಯಂತ್ರಣದ ಕ್ರಮಗಳು, ಕಡಲ ಕೊರೆತದ ನಿಯಂತ್ರಣಾ ಕ್ರಮಗಳು, ಭೂಕಂಪದ ಮುನ್ನೆಚ್ಚರಿಕೆ ಕ್ರಮಗಳು, ಚಂಡಮಾರುತ, ಪ್ರವಾಹ, ಭೂಕುಸಿತ, ಕಡಲ ಕೊರೆತ, ಭೂಕಂಪದ ದುಷ್ಪರಿಣಾಮಗಳನ್ನು ಏನು ಮಾಡಿದ್ದಾರೆ ಕೇಳಿದ್ದಾರೆ. ಇಷ್ಟು ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳದಲ್ಲಿ ಏನು ಮಾಡಿದ್ದಾರೆ ಅಂದರೆ 2, 3, 4 ಅಂಕಕ್ಕೆ ಯಾವೆಲ್ಲ ಒಂದು ಬಹು ನಿರೀಕ್ಷಿತವಾಗಿ ಪ್ರಶ್ನೆಗಳು ಬರಬಹುದು ಅನ್ನೋದನ್ನು ಸಂಪನ್ಮೂಲ ವ್ಯಕ್ತಿಗಳೇ ಅವ್ರು ಏನು ಮಾಡಿದಾರಪ್ಪ ಅಂತಂದರೆ ಕೊಟ್ಟಿದ್ದಾರೆ. ಸೊ ಈ ಥರನಾಗಿರ್ತಕ್ಕಂಥದ್ದು ಉತ್ತರ ನೀವುಗಳನ್ನು ಸಿದ್ಧಪಡಿಸಿ ಅದನ್ನು ಓದ್ಕೋಬೇಕು ಅಂತ ಹೇಳ್ತಾ ನಾವುಗಳು ಕೂಡ ಉತ್ತರಗಳನ್ನು ಹಾಕ್ತೀವಿ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಮತ್ತೆ ಸಿಗ್ತೀನಿ ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ, ಭೂಪಟಗಳ ಪ್ರಶ್ನೆಗಳ ವಿಡಿಯೋದಲ್ಲಿ.